Hi everyone, welcome back to Studies on YouTube channel. I hope all are doing well. ಇವತ್ತು ಕ್ವಿಕ್ ರಿವಿಷನಲ್ಲಿ ನಾನು ತಗೊಂಡಿರೋ ಟಾಪಿಕ್ ಬಂದು ಆರ್ಟಿಕಲ್ಸ್. ಆರ್ಟಿಕಲ್ಸ್ನ ಕ್ವಿಕ್ ಗ್ಲ್ಯಾನ್ಸ್ ಮಾಡೋಣ. ಯಾವ ರೀತಿ ಎ ಆ್ಯಂಡ್ ದನ ಎಲ್ಲಿ ಯೂಸ್ ಮಾಡಬೇಕಂತ ಸ್ವಲ್ಪ ಗ್ಲ್ಯಾನ್ಸ್ ಮಾಡೋಣ. ಆರ್ಟಿಕಲ್ ಎ, ಇಟ್ ಈಸ್ ಅ ಇಂಡೆಫಿನೆಟ್ ಆರ್ಟಿಕಲ್. ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಯೂಸ್ ಬಿಫೋರ್ ಅ ಸಿಂಗುಲರ್ ಕೌಂಟೇಬಲ್ ನೌನ್ಸ್ ಸ್ಟಾರ್ಟಿಂಗ್ ವಿತ್ ಅ ಕಾನ್ಸೋನೆಂಟ್ ಸೌಂಡ್. ಅಂದರೆ ನಾವು ಏನ ಎಲ್ಲಿ ಯೂಸ್ ಮಾಡ್ತೀವಿ? ಬಿಫೋರ್ ಅ ಸಿಂಗುಲರ್ ನೌನ್ ಅಂಡ್ ಕೌಂಟೇಬಲ್ ನೌನ್ನಲ್ಲಿ ನಾವು ಎ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಸ್ಟಾರ್ಟಿಂಗ್ ವಿತ್ ಅ ಕಾನ್ಸೋನೆಂಟ್ ಸೌಂಡು. ಸ್ಟಾರ್ಟಿಂಗ್ ವಿತ್ ಅ ಕಾನ್ಸೋನೆಂಟ್ ಸೌಂಡ್ ಇದ್ದರೆ ನಾವು ಎ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಸಾ ಅ ಡಾಗ್. ಡಾಗ್ ಅನ್ನೋದು ಏನಾಗಿದೆ? ಕಾನ್ಸೋನೆಂಟ್ ವರ್ಡಿಂದ ಸ್ಟಾರ್ಟ್ ಆಗಿದೆ, ಜೊತೆಗೆ ಕಾನ್ಸೋನೆಂಟ್ ಸೌಂಡಿಂದ ಇದು ಪ್ರೊನೌನ್ಸ್ ಆಗ್ತಿದೆ. ಸೊ ವಿ ಯೂಸ್ ದ ಆರ್ಟಿಕಲ್ ಎ ಬಿಫೋರ್ ಅ ಸಿಂಗುಲರ್ ನೌನ್ಸ್ ಅಂಡ್ ಕಾನ್ಸೋನೆಂಟ್ ಸೌಂಡ್. ನೆಕ್ಸ್ಟ್ ಆ್ಯನ್, ಇಟ್ ಈಸ್ ಆಲ್ಸೋ ಎ ಇಂಡೆಫಿನೆಟ್ ಆರ್ಟಿಕಲ್. It is used before a singular countable nouns starting with a vowel sound. Vowel ಅಂದರೆ ಯಾವುದು? A, E, I, O, U. These are called the vowels. ಆ್ಯನ್ನ ಯಾವಾಗ ಯೂಸ್ ಮಾಡ್ತೀವಿ? ಬಿಫೋರ್ ಅ ಸಿಂಗುಲರ್ ಅಂಡ್ ಅ ಕೌಂಟೇಬಲ್ ನೌನ್ಸ್ ಸ್ಟಾರ್ಟಿಂಗ್ ವಿತ್ ಅ ವೋವೆಲ್ ಸೌಂಡ್. ವೋವೆಲ್ ಸೌಂಡಿಂದ ಅದು ಸ್ಟಾರ್ಟ್ ಆದರೆ ವಿ ಯೂಸ್ ಅ ಆರ್ಟಿಕಲ್ ಆ್ಯನ್. ಫಾರ್ ಎಕ್ಸಾಂಪಲ್, ಶಿ ಏಟ್ ಆ್ಯನ್ ಆ್ಯಪಲ್. ಸಾರಿ, ಇದು ಆ್ಯನ್ ಆಗಬೇಕು, ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಮೇಕ್ ಇಟ್ ಕರೆಕ್ಟ್. ಶಿ ಏಟ್ ಆ್ಯನ್ ಆ್ಯಪಲ್. ಆ್ಯಪಲ್ ಅನ್ನೋದೇನಾಗಿದೆ? ಓವೆಲ್ ಸೌಂಡಿಂದ ಪ್ರೊನೌನ್ಸ್ ಆಗ್ತಿದೆ. ಸೊ ವಿ ಯೂಸ್ ಅ ಆರ್ಟಿಕಲ್ ಆ್ಯನ್. ನೆಕ್ಸ್ಟ್ ದ, ಇಟ್ ಈಸ್ ಅ ಡೆಫಿನೆಟ್ ಆರ್ಟಿಕಲ್. ವಿ ಯೂಸ್ ಅ ಆರ್ಟಿಕಲ್ ದ ಬಿಫೋರ್ ಅ ಸ್ಪೆಸಿಫಿಕ್ ನೌನ್ಸ್. ಸ್ಪೆಸಿಫಿಕ್ ಆಗಿ ಏನಾದರೂ ಹೇಳ್ತಿರ್ಬೇಕಾದ್ರೆ ನಾವು ಆರ್ಟಿಕಲ್ ದನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ಬುಕ್ ಈಸ್ ಆನ್ ದ ಟೇಬಲ್. ಪರ್ಟಿಕ್ಯುಲರ್ ಆಗಿ ಆ ಬುಕ್ ಬಗ್ಗೆ ಮಾತಾಡ್ತೀವಿ. ಎಲ್ಲಿದೆ ಅದು? ಆನ್ ದ ಟೇಬಲ್. ಸೊ ವಿ ಯೂಸ್ ಅ ಆರ್ಟಿಕಲ್ ದ ಬಿಫೋರ್ ಅ ಸ್ಪೆಸಿಫಿಕ್ ನೌನ್ಸ್. ರೂಲ್ಸ್ ವಿತ್ ಅ ಎಕ್ಸಾಂಪಲ್. ಕ್ವಿಕ್ಕಾಗಿ ರೂಲ್ಸ್ನ ಗ್ಲ್ಯಾನ್ಸ್ ಮಾಡ್ತಾ ಹೋಗೋಣ. ರೂಲ್ 1, ಯೂಸ್ ಎ ಆರ್ಟಿಕಲ್ ಬಿಫೋರ್ ಅ ವರ್ಡ್ಸ್ ಬಿಗಿನಿಂಗ್ ವಿತ್ ಅ ಕಾನ್ಸೋನೆಂಟ್ ಸೌಂಡ್. ನಾನು ಹೇಳಿದೆ ಆರ್ಟಿಕಲ್ ಏನ ಯಾವಾಗ ಯೂಸ್ ಮಾಡಬೇಕು? ವೆನ್ ವರ್ಡ್ಸ್ ಬಿಗಿನ್ಸ್ ವಿತ್ ಅ ಕಾನ್ಸೋನೆಂಟ್ ಸೌಂಡ್. ಕಾನ್ಸೋನೆಂಟ್ ಸೌಂಡಿಂದ ಬಿಗಿನ್ ಆದರೆ ಆವಾಗ ನಾವು ಆರ್ಟಿಕಲ್ ಏನ ಯೂಸ್ ಮಾಡಬೇಕು. ಶಿ ಈಸ್ ಅ ಟೀಚರ್. ಟೀಚರ್ ಅನ್ನೋದು ಕಾನ್ಸೋನೆಂಟ್ ಸೌಂಡಿಂದ ಅದು ಬಿಗಿನ್ ಆಗ್ತಿದೆ. ಸೊ ವಿ ಯೂಸ್ ಅ ಆರ್ಟಿಕಲ್ ಎ. ಶಿ ಈಸ್ ಅ ಡಾಕ್ಟರ್, ಶಿ ಈಸ್ ಅ ಟೀಚರ್. ಈ ರೀತಿ ಕಾನ್ಸೋನೆಂಟ್ ಸೌಂಡಿಂದ ಬಿಗಿನ್ ಆದರೆ ನಾವು ಆರ್ಟಿಕಲ್ ಎನ ಯೂಸ್ ಮಾಡ್ತೀವಿ. ನೆಕ್ಸ್ಟು ರೂಲ್ 2, ಯೂಸ್ ಆ್ಯನ್ ಬಿಫೋರ್ ಅ ವರ್ಡ್ಸ್ ಬಿಗಿನಿಂಗ್ ವಿತ್ ಓವೆಲ್ ಸೌಂಡ್. ಆ್ಯನ್ನ ಯಾವಾಗ ಯೂಸ್ ಮಾಡ್ತೀವಿ? ಯಾವ ವರ್ಡ್ಸು ಓವೆಲ್ ಸೌಂಡಿಂದ ಬಿಗಿನ್ ಆಗಿರ್ತಲ್ಲ ಆವಾಗ ನಾವು ಆರ್ಟಿಕಲ್ ಆ್ಯನ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಆ್ಯನ್ ಯೂನಿವರ್ಸಿಟಿ. ಇಲ್ಲಿ ನಾವು ಓವೆಲ್ ಸೌಂಡ್ ಅದು ಬಿಗಿನ್ ಆದರೆ ವಿ ಯೂಸ್ ಅ ಆರ್ಟಿಕಲ್ ಆ್ಯನ್. ನೀವು ಇದು ನೋಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನು? ಸೌಂಡ್ ಮ್ಯಾಟರ್ಸ್. ಅಂದರೆ ಯಾವ ರೀತಿ ಅದು ಪ್ರೊನೌನ್ಸ್ ಆಗ್ತಿದೆ ಅನ್ನೋದು ಇಟ್ ಮ್ಯಾಟರ್ಸ್, ನಾಟ್ ಬೇಸ್ಡ್ ಆನ್ ಓನ್ಲಿ ಸ್ಪೆಲ್ಲಿಂಗ್. ಅಂದರೆ ಸ್ಟಾರ್ಟಿಂಗ್ ಲೆಟರು ಎದರಿಂದ ಬಿಗಿನ್ ಆಗಿದೆ ಅನ್ನೋದಷ್ಟೇ ಮ್ಯಾಟರ್ ಆಗಲ್ಲ. ಇಟ್ ಈಸ್ ಆಲ್ಸೋ ಎ ಮ್ಯಾಟರ್ ಆಫ್ ಬೇಸ್ಡ್ ಆನ್ ಅ ಸೌಂಡ್. ಓವೆಲಿಂದ ಬಿಗಿನ್ ಆಗ್ತಿದೆ, ಕಾನ್ಸೋನೆಂಟಿಂದ ಸೌಂಡ್ ಬಿಗಿನ್ ಆಗ್ತಿದೆ, ಅದು ಕೂಡ ಇಂಪಾರ್ಟೆಂಟ್, ನಾಟ್ ಓನ್ಲಿ ಅ ಸ್ಪೆಲ್ಲಿಂಗ್. ಅರ್ಥ ಆಯ್ತಲ್ವಾ? ರೂಲ್ 3, ಯೂಸ್ ದ ಆರ್ಟಿಕಲ್ ದ ವೆನ್ ಟಾಕಿಂಗ್ ಅಬೌಟ್ ಅ ಸಮಥಿಂಗ್ ಸ್ಪೆಸಿಫಿಕ್ ಥಿಂಗ್ಸ್. ಯಾವುದಾದ್ರೂ ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಥಿಂಗ್ಸ್ ಬಗ್ಗೆ ನಾವು ಮಾತಾಡ್ತಿದ್ರೆ ವಿ ಯೂಸ್ ಅ ಆರ್ಟಿಕಲ್ ದ. ಫಾರ್ ಎಕ್ಸಾಂಪಲ್, ದ ಸನ್ ರೈಸಸ್ ಇನ್ ದ ಈಸ್ಟ್. ನಾವು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಿದ್ದೀವಲ್ಲ, ದ ಸನ್ ಬಗ್ಗೆನೇ ಮಾತಾಡ್ತಿದ್ದೀವಿ. ಸೊ ವಿ ಯೂಸ್ ಅ ಆರ್ಟಿಕಲ್ ದ. ಐ ಬ್ರಾಟ್ ದ ಬುಕ್ ದಟ್ ಯು ರೆಡ್ ಎಸ್ಟರ್ಡೇ. ನಾನು ಯಾವ ಬುಕ್ ಬಗ್ಗೆ ಮಾತಾಡ್ತಿದ್ದೀನಿ?
ನಿನ್ನೆ ಓದಿದೆಲ್ಲ ಆ ಬುಕ್ಕು. ಪರ್ಟಿಕ್ಯುಲರಾಗಿ ಹೇಳಬೇಕಾದ್ರೆ, ಸ್ಪೆಸಿಫಿಕ್ಕಾಗಿ ಹೇಳಬೇಕಾದ್ರೆ ವಿ ಯೂಸ್ ಆರ್ಟಿಕಲ್ ದ. ರೂಲ್ 4, ಯೂಸ್ ದ ವಿತ್. ದನ ಎಲ್ಲೆಲ್ಲಿ ಯೂಸ್ ಮಾಡಬೇಕು? ಯೂಸ್ ದ ವಿತ್ ಸೂಪರ್ಲೇಟಿವ್ಸ್. ಸೂಪರ್ಲೇಟಿವ್ಸ್ ಅಂದ್ರೇನು? ದ ಬೆಸ್ಟ್, ದ ವರ್ಸ್ಟ್, ದ ಟಾಲೆಸ್ಟ್, ದ ಸ್ಮಾಲೆಸ್ಟ್. ಈ ರೀತಿ ಸೂಪರ್ಲೇಟಿವ್ ವರ್ಡ್ಸ್ ಬಿಫೋರ್ ವಿ ಯೂಸ್ ಆರ್ಟಿಕಲ್ ದ. ಅರ್ಥ ಆಯ್ತಲ್ವಾ? ಸೂಪರ್ಲೇಟಿವ್ಸ್ ವರ್ಡ್ ಬಂದಾಗ ನಾವು ಆರ್ಟಿಕಲ್ ದ ಅನ್ನೋದನ್ನ ಯೂಸ್ ಮಾಡಬೇಕು. ನೆಕ್ಸ್ಟು ಯೂನಿಕ್ ಥಿಂಗ್ಸ್ ಅಂದರೆ ದ ಸನ್ ಆಗಿರ್ಬೋದು, ದ ಮೂನ್, ದ ಸ್ಟಾರ್, ದ ಪ್ಲ್ಯಾನೆಟ್ಸ್, ದ ಸೋಲಾರ್ ಸಿಸ್ಟಮ್. ಈ ರೀತಿ ಯೂನಿಕ್ ಥಿಂಗ್ಸ್ ಬಂದಾಗ ನಾವು ದ ಅನ್ನೋ ಆರ್ಟಿಕಲ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಬಿಫೋರ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ವಿ ಯೂಸ್ ದ ಆರ್ಟಿಕಲ್ ದ. ಶಿ ಪ್ಲೇಸ್ ದ ಸಿತಾರ್, ದ ವಯಲಿನ್, ದ ಗಿಟಾರ್. ಈ ರೀತಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಿಫೋರ್ ನಾವು ಯಾವ ಆರ್ಟಿಕಲ್ನ ಯೂಸ್ ಮಾಡಬೇಕು? ಆರ್ಟಿಕಲ್ ದ. ಆ್ಯಂಡ್ ಆಲ್ಸೋ ವಿ ಯೂಸ್ ದ ಆರ್ಟಿಕಲ್ ದ ಬಿಫೋರ್ ದ ಡೈರೆಕ್ಷನ್ಸ್. ಡೈರೆಕ್ಷನ್ ಬಿಫೋರ್ ಕೂಡ ನಾವು ಆರ್ಟಿಕಲ್ ದನ ಯೂಸ್ ಮಾಡ್ತೀವಿ. ಇನ್ ದ ಈಸ್ಟ್, ಇನ್ ದ ಸೌತ್, ಇನ್ ದ ವೆಸ್ಟ್, ಇನ್ ದ ನಾರ್ತ್. ಈ ರೀತಿ ಬಿಫೋರ್ ಅ ಡೈರೆಕ್ಷನ್ ವಿ ಯೂಸ್ ದ ಆರ್ಟಿಕಲ್ ದ. ಅರ್ಥ ಆಯ್ತಲ್ವಾ? ದನ ಎಲ್ಲಿ ಯೂಸ್ ಮಾಡಬೇಕು? ಬಿಫೋರ್ ದ superlatives, unique things and musical instruments, and also before the directions. No articles ಅಂದರೆ ಎಲ್ಲಿ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡಬಾರ್ದು? ಬಿಫೋರ್ ಅ ಪ್ಲ್ಯೂರಲ್ ನೌನ್ಸ್. ಅಂದರೆ ಪ್ಲ್ಯೂರಲ್ ನೌನ್ಸ್ ಬಂದಾಗ ನಾವು ವಿ ಕೆನಾಟ್ ಯೂಸ್ ಅ ಆರ್ಟಿಕಲ್ಸ್. ಫಾರ್ ಎಕ್ಸಾಂಪಲ್, ಕ್ಯಾಟ್ಸ್ ಆರ್ ಫ್ರೆಂಡ್ಲಿ. ಕ್ಯಾಟ್ಸ್ ಅನ್ನೋದೇನಾಗಿದೆ? ಇದು ಪ್ಲ್ಯೂರಲ್ ನೌನ್ಸ್ ಆಗಿದೆ. ಸೊ ಬಿಫೋರ್ ಅ ಪ್ಲ್ಯೂರಲ್ ನೌನ್ಸ್ ವಿ ಶುಡ್ ನಾಟ್ ಯೂಸ್ ಅ ಆರ್ಟಿಕಲ್ಸ್. ಅರ್ಥ ಆಯ್ತಲ್ವಾ? ಆ್ಯಂಡ್ ಆಲ್ಸೋ ಬಿಫೋರ್ ಅ ಅನ್ಕೌಂಟೇಬಲ್ ನೌನ್ಸ್. ಅನ್ಕೌಂಟೇಬಲ್ಸ್ ನೌನ್ಸ್ ಇದ್ದಾಗ ಕೂಡ ನಾವು ಆರ್ಟಿಕಲ್ನ ಯೂಸ್ ಮಾಡಲ್ಲ. ಅಂದರೆ ಅನ್ಕೌಂಟೇಬಲ್ ನೌನ್ಸ್ ಅಂದ್ರೇನು? ವಿ ಕೆನಾಟ್ ಕೌಂಟ್. ಮಿಲ್ಕ್ ಈಸ್ ಹೆಲ್ತಿ. ಮಿಲ್ಕ್ ಅನ್ನೋದೇನಾಗಿದೆ? ಇಟ್ ಈಸ್ ಅ ಅನ್ಕೌಂಟೇಬಲ್ ನೌನ್. ಸೊ ನಾವು ಬಿಫೋರ್ ಅನ್ಕೌಂಟೇಬಲ್ ನೌನ್ಸು ನಾವು ಯಾವುದೇ ಆರ್ಟಿಕಲ್ನ ಯೂಸ್ ಮಾಡಲ್ಲ. ವಾಟರ್ ಈಸ್ ಇಂಪಾರ್ಟೆಂಟ್. ವಾಟರ್ ಅನ್ನೋದೇನಾಗಿದೆ? ಇಟ್ ಈಸ್ ಅ ಅನ್ಕೌಂಟೇಬಲ್ ನೌನ್ಸ್. ನೆಕ್ಸ್ಟ್, ಆ್ಯಂಡ್ ಆಲ್ಸೋ ವಿ ಕೆನಾಟ್ ಯೂಸ್ ಅ ಆರ್ಟಿಕಲ್ಸ್ ಬಿಫೋರ್ ಅ ಪ್ರಾಪರ್ ನೌನ್ಸ್. ಪ್ರಾಪರ್ ನೌನ್ಸ್ ಇದ್ದಾಗೂ ಕೂಡ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡಲ್ಲ. ಇಂಡಿಯಾ ಈಸ್ ದ ಲಾರ್ಜ್ ಕಂಟ್ರಿ. ಇಂಡಿಯಾ ಅನ್ನೋದೇನಾಗಿದೆ? ಇಲ್ಲಿ ಪ್ರಾಪರ್ ನೌನ್ಸ್ ಆಗಿದೆ. ಸೊ ಬಿಫೋರ್ ಅ ಪ್ರಾಪರ್ ನೌನ್ಸ್, uncountable nouns and plural nouns, we cannot use articles. ಪ್ರೀವಿಯಸ್ ಇಯರಲ್ಲಿ ಆರ್ಟಿಕಲ್ಸ್ ಮೇಲೆ ಕೇಳಿರೋ ಕ್ವಶನ್ಸ್ ನೋಡೋಣ. ಸಮ್ವನ್ ಕಾಲ್ ಡ್ಯಾಶ್ ಪೊಲೀಸ್ ಅಂತ ಹೇಳಿದೆ. ಈಗ ನಾನು ಕ್ವಿಕ್ ಗ್ಲ್ಯಾನ್ಸ್ ಮಾಡಿದ್ನಲ್ಲ, ಆ ಟೇಬಲ್ನ ನೀವು ನೋಡಿ ಇದಕ್ಕೆ ಆನ್ಸರ್ ಮಾಡ್ಬೋದು. ಸಮ್ವನ್ ಕಾಲ್ ಡ್ಯಾಶ್ ಪೊಲೀಸ್ ಅಂದರೆ ಏನು ಬರುತ್ತೆ? ಆ್ಯನ್, ಎ, ದ ಅಥವಾ ನನ್ ಆಫ್ ದಿ ಅಬೋವ್. ಅಂದರೆ ಪೊಲೀಸ್ ಅನ್ನೋದು ಏನಾಗಿದೆ ಇಲ್ಲಿ? ಇಟ್ ಬಿಗಿನ್ಸ್ ವಿತ್ ಅ ಕಾನ್ಸನೆಂಟ್ ಸೌಂಡ್. ಕಾನ್ಸನೆಂಟ್ ಸೌಂಡಿಂದ ಬಿಗಿನ್ ಆಗಿದೆ. ಜೊತೆಗೆ ಪ್ರೊನೌನ್ ಸೌಂಡ್ ಏನು ಬರ್ತಿದೆ? ಕಾನ್ಸನೆಂಟ್ ಬರ್ತಿದೆ. ಸೊ ಆರ್ಟಿಕಲ್ ಆ್ಯನ್. ಆಪ್ಷನ್ 2, ಸಮ್ವನ್ ಕಾಲ್ ಅ ಪೊಲೀಸ್, ಪೊಲೀಸ್ ಮ್ಯಾನ್. ಲೆಟ್ ಅಸ್ ಪ್ಲೇ ಡ್ಯಾಶ್ ಚೆಸ್. ಯಾವ ಆರ್ಟಿಕಲ್ ಬರುತ್ತೆ ಇಲ್ಲಿ? ಲೆಟ್ ಅಸ್ ಪ್ಲೇ ಚೆಸ್. ಇಲ್ಲಿ ಯಾವುದೇ ಆರ್ಟಿಕಲ್ ಬರಲ್ಲ, ನೋ ಆರ್ಟಿಕಲ್. ವೈ? ಬಿಕಾಸ್ ಚೆಸ್ ಈಸ್ ಯೂಸ್ಡ್ ಆ್ಯಸ್ ಅ ಜನರಲ್ ಟರ್ಮ್. ಇಲ್ಲಿ ಚೆಸ್ ಅನ್ನೋದನ್ನ ಜನರಲ್ ನೌನ್ ಆಗಿ ಯೂಸ್ ಮಾಡಿದ್ದಾರೆ. ವಿ ಡೋಂಟ್ ಯೂಸ್ ಯೂಶ್ವಲಿ ಆರ್ಟಿಕಲ್ಸ್. ಜನರಲ್ ನೌನ್ಸ್ ಜೊತೆಗೆ ನಾವು ಯಾವುದೇ ಆರ್ಟಿಕಲ್ನ ಯೂಸ್ ಮಾಡಲ್ಲ. ಸೊ ಜನರಲ್ ನೌನ್ಸ್ ಡು ನಾಟ್ ಯೂಶ್ವಲಿ ಟೇಕ್ ಅ ಆರ್ಟಿಕಲ್ಸ್. ಫಾರ್ ಎಕ್ಸಾಂಪಲ್, ಐ ಲವ್ ಟು ರೀಡ್ ಅ ಬುಕ್ಸ್. ಬುಕ್ಸ್ ಅನ್ನೋದೇನಾಗಿದೆ? ಜನರಲ್ ನೌನ್ ಆಗಿದೆ. ಇಲ್ಲಿ ಜನರಲ್ ನೌನ್ಸ್ ಇದ್ದಾಗ ನಾವು ಯಾವುದೇ ಆರ್ಟಿಕಲ್ಸ್ನ ಯೂಸ್ ಮಾಡಲ್ಲ, ನೋ ಆರ್ಟಿಕಲ್ ಬರುತ್ತೆ. ಲೆಟ್ ಅಸ್ ಪ್ಲೇ ಚೆಸ್. ಅರ್ಥ ಆಯ್ತಲ್ವ? ಯಾವುದೇ ಆರ್ಟಿಕಲ್ ಬರೋಲ್ಲ. ಇಟ್ ವಾಸ್ ಡ್ಯಾಶ್ ಅಮೇಝಿಂಗ್ ವ್ಯೂ. ಆಪ್ಷನ್, ಕರೆಕ್ಟ್ ಆಪ್ಷನ್ ಇಸ್ ಆ್ಯನ್. ದ ಆರ್ಟಿಕಲ್ ಆ್ಯನ್ ಈಸ್ ಯೂಸ್ಡ್ ಬಿಕಾಸ್ ಅಮೇಝಿಂಗ್ ಸ್ಟಾರ್ಟ್ ವಿತ್ ಅ ಓವೆಲ್ ಸೌಂಡ್. ಅಮೇಝಿಂಗ್ ಅನ್ನೋದೇನಾಗಿದೆ? ಓವೆಲ್ ಸೌಂಡಿಂದ ಇದು ಬಿಗಿನ್ ಆಗಿದೆ. ಸೊ ಕರೆಕ್ಟ್ ಆಪ್ಷನ್ ಇಸ್ ಆ್ಯನ್.
ಐ ವಾಂಟ್ ಡ್ಯಾಶ್ ಐಸ್ ಕ್ಯೂಬ್. ಇದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಕಮೆಂಟ್ ಮಾಡಿ. ಡ್ಯಾಶ್ ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್. ಇಲ್ಲಿ ಯಾವುದು ಬರುತ್ತೆ ಆಪ್ಷನ್? ನೋ ಆರ್ಟಿಕಲ್. ಇಲ್ಲಿ ಯಾವುದೇ ಆರ್ಟಿಕಲ್ನ ನಾವು ಯೂಸ್ ಮಾಡಲ್ಲ. ಬಿಕಾಸ್ ಇಟ್ ಈಸ್ ಅ ಜನರಲ್ ನೌನ್. ನಾನು ಹೇಳಿದೆ ಜನರಲ್ ನೌನ್ ಜೊತೆಗೆ ನಾವು ಯಾವುದೇ ಆರ್ಟಿಕಲ್ನ ಯೂಸ್ ಮಾಡಲ್ಲ. ನಂಜನಗೂಡು ಈಸ್ ಡ್ಯಾಶ್ ಅ ಹೋಲಿ ಪ್ಲೇಸ್. ಇಲ್ಲಿ ಯಾವುದು ಬರುತ್ತೆ? ಕರೆಕ್ಟ್ ಆಪ್ಷನ್ ಈಸ್ ಎ. ಎ ಈಸ್ ಯೂಸ್ಡ್ ಬಿಫೋರ್ ಅ ನೌನ್ಸ್ ದಟ್ ಬಿಗಿನ್ ವಿತ್ ಅ ಕಾನ್ಸನೆಂಟ್ ಸೌಂಡ್. ಕಾನ್ಸನೆಂಟ್ ಸೌಂಡಿಂದ ಬಿಗಿನ್ ಆಗಿದೆ, ಸೊ ವಿ ಯೂಸ್ ಅ ಆರ್ಟಿಕಲ್ ಎ. ದಿಸ್ ಈಸ್ ಆಲ್ ಅಬೌಟ್ ಆರ್ಟಿಕಲ್ಸ್ ಕ್ವಿಕ್ ಗ್ಲಾನ್ಸ್. ನಿಮಗೆ ನೀವು ಹೋಲ್ ಕಾನ್ಸೆಪ್ಟ್ ಎಲ್ಲಿ ಯೂಸ್ ಮಾಡಬೇಕಂತ ಗೊತ್ತಿದ್ರೆ ನೀವು ಇವಾಗ ಕ್ವಿಕ್ ಗ್ಲಾನ್ಸ್ ಮಾಡಿದರೆ ನಿಮಗೆ ಈಸಿಯಾಗಿದ್ದು ರಿವಿಸನ್ ಆಗುತ್ತೆ. ನೀವು ಕಮ್ಯುನಿಕೇಷನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಬೇಡಿ, ಯಾಕಂದರೆ ಇಟ್ ಈಸ್ ಅ ಡಿಸೈಡಿಂಗ್ ಪೇಪರ್. GK ಎಲ್ಲರೂ ಸ್ಕೋರ್ ಮಾಡ್ತಾರೆ, ಬಟ್ ನೀವು ಫೇಲ್ ಆಗೋದಲ್ಲಿ ಪೇಪರ್ 2 ಅಲ್ಲಿ. ಸೊ ಒಂದೊಂದು ಮಾರ್ಕ್ಸ್ ಕೂಡ ಪಾಯಿಂಟ್ ಸಮಥಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾನ್ಸಂಟ್ರೇಟ್ ಆನ್ ಅ ಕಮ್ಯುನಿಕೇಷನ್ ಪೇಪರ್. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.